ಎವ್ರಿವಾನ್, ವೆಲ್ಕಮ್ ಟು ಸವಿತಾನಿಸು ಯೂಟ್ಯೂಬ್ ಚಾನಲ್. ನಾನು ಇವತ್ತಿಂದ ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ. ಇವತ್ತು ನಮ್ಮ ಮನೆ ದೇವರ ವಾರ ಆಗಿರೋದ್ರಿಂದ ನಾನು ಎಲ್ಲನೂ ಆದಷ್ಟು ನೈಟೇ ಎಲ್ಲನೂ ನಾವು ಕ್ಲೀನ್ ಮಾಡಿಕೊಂಡ್ರೆ ಬೆಳಗ್ಗೆ ಎಲ್ಲನೂ ಬೇಗ ಕೆಲಸ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಆದಷ್ಟು ನೈಟೇ ಎಲ್ಲನ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಹಾಗೆಯೇ ನಾನು ಇವತ್ತು ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ರುಬ್ಬಿ ಇಟ್ಟಿದ್ದೆ. ಅದಕ್ಕೆಲ್ಲನೂ ನಾನು ಸ್ವಲ್ಪ ಸಾಲ್ಟು ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಂತರ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬ್ಯಾಟರನ್ನು ರೆಡಿ ಮಾಡಿ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬ್ಯಾಟರ್ ರೆಡಿ ಮಾಡ್ತಾಯಿದ್ದೀನಿ. ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಅದು ಎಲ್ಲನ ರೆಡಿಯಾಗಿ ಇಟ್ಟು ನಂತರ ನಾನು ಒಂದು ಏನಾದರೂ ಮಾಲ್ಟ್ ಆದರೂ ಕುಡಿಬೇಕು, ಇಲ್ಲ ಬ್ಲೂ ಟೀ ಆದರೂ ಕುಡಿಬೇಕು. ಅದು ಅಭ್ಯಾಸ ನಮಗೆ. ಕಾಫಿ ಟೀ ಅಭ್ಯಾಸ ಇಲ್ಲ ತುಂಬ ವರ್ಷಗಳಿಂದನ. ಹಂಗಾಗಿ ನಾನಿವತ್ತು ವಾರ ಆಗಿರೋದ್ರಿಂದ ಒಂದು ಬ್ಲೂ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಬ್ಲೂ ಟೀಗೆ ನಾನು ಪ್ರಿಪೇರನ್ನು ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಫಸ್ಟು ನಾನು ಯಾಕೆಂದರೆ ಮನೆಯವರು ಮಗಳು ಎದ್ದೇಳೋದು ಸ್ವಲ್ಪ ತಡ ಆಗಿರೋದ್ರಿಂದ ನಾನು ಫಸ್ಟು ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆನ ಫಸ್ಟ್ ಕಟ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಬ್ಲೂ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆಲೂಗಡ್ಡೆ ಎಲ್ಲನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ರಾತ್ರಿನೇ ಎಲ್ಲ ನೀರಿಗೆ ಹಾಕಿಟ್ಟಿದ್ದೆ. ನಾನು ಅದನ್ನು ಬೆಳಗ್ಗೆ ಎದ್ದು ಎಲ್ಲನ ಕಟ್ ಮಾಡಿ ನಾನು ಬೇಯೋದಕ್ಕೆ ಇಟ್ಟೆ. ನಂತರ ನಾನು ನಿಮಗೆ ಒಂದು ಟಿಪ್ಸನ್ನು ಕೂಡ ಹೇಳಬೇಕು. ಆಲೂಗಡ್ಡೆ ಬೇಯಿಸಿದರೆ ಕುಕ್ಕರ್ ಆಗಲಿ ಪಾತ್ರೆ ಆಗಲಿ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅದಕ್ಕೆ ಹಾಲನ್ನು ಕೂಡ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಹಾಗೆಯೇ ಬ್ಲೂ ಟೀಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೆ. ನಾನು ಅವ್ರು ಬಂದ ನಂತರ ಸೋಸೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಕೂಡ ಸೋಸಿಬಿಟ್ಟು ಅವರೆಲ್ಲ ಎದ್ದು ಬಂದರು. ಅವ್ರಿಗೂ ಕೊಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನ ಲೋಟಕ್ಕೆ ಹಾಕ್ಬಿಟ್ಟೆ. ಹಾಕಿ ನಂತರ ಅಷ್ಟೂ ಸೇರಿ ಒಂದು ಟೀಯನ್ನು ಕುಡ್ಕೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗು ಫ್ರೆಶ್ ಆಗಿರುತ್ತೆ ಬ್ಲೂ ಟೀ ಕುಡಿಯೋದ್ರಿಂದ. ಹಾಗಾಗಿ ನಾವು ಇದನ್ನು ಅಭ್ಯಾಸನ ಮಾಡ್ಕೊಂಡಿದ್ದೀವಿ. ಹಾಗೆ ಮನೆ ಹತ್ರನೂ ಕೂಡ ಕೆಲವೊಂದು ಸಸಿಗಳನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಒಳಗೇ ಹೇಳಲು ಟ್ರೈ ಮಾಡ್ತೀನಿ. ಹೀಗಾಗಿ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಅದು ಬ್ಲೂ ಟೀ. ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೂ ಕೂಡ ನಾನು ಅದನ್ನು ಕುಡಿತೀನಿ. ಊಟ ಆದಮೇಲೆ ಕುಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಅಥವಾ ಮಧ್ಯಾಹ್ನ ಮಾಡಿಕೊಂಡ್ರೆ ಈ ಬ್ಲೂ ಟೀ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರಾಗಲೇ ಚೆಕಿಂಗ್ ಬಂದರು, ಏನು ತಿಂಡಿ ಇವತ್ತು, ಏನು ಮಾಡ್ತಾಯಿದ್ದೀರಾ? ದಿನ ಅದೊಂದು ಅಭ್ಯಾಸ ಅವರಿಗೆ. ಬಂದ ತಕ್ಷಣ ಇವತ್ತೇನು ತಿಂಡಿ ಅಂತ ಕೇಳಿ ಏನು ಎತ್ತ ಅಂತೇಳಿ ಆಮೇಲೆ ಅವ್ರ ಕೆಲಸನ ಮಾಡ್ಕೊಳ್ಳೋಕ್ಕೆ ಹೋಗ್ತಾರೆ. ಹಾಗಾಗಿ ಏನು ತಿಂಡಿ ಮಾಡ್ತಾಯಿದ್ದೀರಾ? ದೋಸೆ, ಚಟ್ನಿ, ಪಲ್ಯ. ಏನು ಚಟ್ನಿ ಮಾಡ್ತೀಯಾ ಅಂತಂದರು. ಅದಕ್ಕೆ ನಾನಿವತ್ತು ಏನು ಚಟ್ನಿ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಒಂದು ಪರಂಗಿ ಬೀಜ ಮತ್ತು ಸೌತೆ ಬೀಜಗಳಿದ್ದು ಅದು ಉಂಡೆ ಮಾಡಿಸೋಣ ಅಂಟುಂಡೆ ಅಂತ ಎಲ್ಲ ತೊಗೊಂಬಂದಿದ್ದೆ. ಬಟ್ ಈ ಸರಿ ಆಗಲಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದ್ದರಿಂದ ಆಮೇಲೆ ಮಾಡೋದಕ್ಕೆ ಆಗಲಿಲ್ಲ. ಹಂಗಾಗಿ ಆ ಬೀಜಗಳನ್ನೆಲ್ಲನ ರಾತ್ರಿಯೇ ಸೋಕ್ ಮಾಡೋಕ್ಕೆ ಇಟ್ಟಿದ್ದೆ. ಅದನ್ನೆಲ್ಲನ ಕ್ಲೀನ್ ಮಾಡಿ ಮತ್ತು ಅದನ್ನೊಂದು ಸರಿ ಫ್ರೈ ಮಾಡಿಕೊಂಡು ಕೂಡ ಅದ್ರ ಚಟ್ನಿ ಮಾಡೋಣ ಅಂಥೇಳಿ ಅದಕ್ಕೆ ಅಮ್ಮ ಏನೇನೋ ಮಾಡಿ ತಿನ್ನಿಸುತ್ತೆ ಕಣಪ್ಪ ನಮಗೆ ಅಂತ ಮಗಳವ್ರ ಅಪ್ಪನ ಹತ್ರ ಹೇಳ್ತಾ ಇದ್ಲು. ಹಾಗೆಯೇ ಅದೆಲ್ಲ ಅವ್ರವ್ರ ಕೆಲಸ ಮಾಡೋದಕ್ಕೆ ಎಲ್ಲನೂ ಹೋದರು. ಅವ್ರ ರೂಮೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೆ ನೀವು ಅಷ್ಟರೊಳಗೆ ನಾನು ಕೆಲಸ ಮುಗಿಸ್ಕೊತೀನಿ. ಲೇಟ್ ಆಗಿಬಿಡುತ್ತೆ. ಸೋಮವಾರ ಆದ್ದರಿಂದ ದೇವರೆಲ್ಲ ತೊಳೆಯೋದಿರುತ್ತೆ. ಎಲ್ಲನೂ ತುಂಬ ಸ್ವಲ್ಪ ದಿನನಿತ್ಯಕ್ಕಿಂತ ವಿಶೇಷವಾಗಿರುತ್ತೆ ಆವತ್ತಿನ ದಿನ. ಹಂಗಾಗಿ ಬೇಗ ಕೆಲಸ ಮಾಡ್ಕೋಬೇಕು. ನಾನು ತೆಂಗಿನ ತುರಿನ ನಮ್ಮದು ಏಳ್ಗೆ ಮನೆಯಲ್ಲೇ ಹಿಂಗೆ ತುರ್ಕೊಂಡು ವಾರಕ್ಕೊಂದು ಸರಿ ಇಟ್ಕೊತೀನಿ. ನೆಕ್ಸ್ಟು ನೋಡಿ, ನಮ್ಮ ಗಿಡದಲ್ಲಿ ಎಲ್ಲ ನಾವು ಎಷ್ಟೊಂದೆಲ್ಲ ಸಿಗುತ್ತೆ. ಇವತ್ತು ಅದರಲ್ಲೂ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು. ಈ ಸೀಸನಲ್ಲಿ ಸ್ವಲ್ಪ ಕಮ್ಮಿನೇ ಹೂವೆಲ್ಲ ಸಿಗೋದು. ಇತ್ಕೊಂಡು ಬಂದು ತೋರಿಸಿದ್ರು ನಮ್ಮ ಮನೆಯವ್ರು, ಎಷ್ಟೊಂದು ಸಿಕ್ಕಿದೆ ನೋಡಿ ಇವತ್ತು ಅಂತೇಳಿ. ಹಾಗೆಯೇ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸೂರ್ಯ ಬರೋ ತನಕನೂ ಹೊರಕ್ಕೆ ಹೋಗೋಕ್ಕೆ ಆಗೋಲ್ಲ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕೋಲ್ಡ್ ವಾತಾವರಣ ಜಾಸ್ತಿ. ಅದರಲ್ಲೂ ನನಗೆ ಗಂಟ್ಲು ಕಟ್ಟಿಬಿಡುತ್ತೆ. ಹಾಗಾಗಿ ಒಳಗಿನ ಕೆಲಸಗಳು ಒಂದು ಅರ್ಧ ಭಾಗದಷ್ಟು ರೆಡಿ ಮಾಡಿಟ್ಟು ನಂತರ ಹೊರಗೆ ಹೋಗ್ತೀನಿ. ನಾನು ಎದ್ದಿದ್ರು ಸಡನ್ನಾಗಿ ಹೋಗಿ ಬಾಗಿಲು ತೆಗಿಯಲ್ಲ, ಯಾಕಂದರೆ ಕೋಲ್ಡ್ ಆಗಿಬಿಡುತ್ತೆ ನನಗೆ. ಗಂಟ್ಲು ನೋವು 15 ದಿವಸ ಆದರೂ ಹೋಗೋದಿಲ್ಲ. ಹಂಗಾಗಿ ಹೊರಗಿನ ಕೆಲಸ ನಿಧಾನ. ಏನು ಪೂಜೆ ಪುನಸ್ಕಾರ ವಿಶೇಷ ದಿನ ಅಂದರೆ ಅನಿವಾರ್ಯ ಹೋಗಿ ಮಾಡ್ತಾನೇ ಇರ್ತೀನಿ. ಹಾಗೆಯೇ ಒಂದು ಬಾಗಿಲು ನೀರೆಲ್ಲ ಹಾಕಿ, ಇವತ್ತು ಸೋಮವಾರ ಆಗಿದ್ದರಿಂದ ಎಲ್ಲ ತೊಳಿಬೇಕಿತ್ತು. ಗಿಡಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಬಂದು ನಂತರ ನಾನು ಅರ್ಧ ಕೆಲಸ ಅಡುಗೆ ಮನೇದು ಮುಗಿಸಿದ್ದೆ. ಹಾಗಾಗಿ ಆಲೂಗಡ್ಡೆ ಎಲ್ಲ ಬೆಂದ್ಬಿಟ್ಟಿತ್ತು. ಅದನ್ನೆಲ್ಲ ಸಿಪ್ಪೆ ಬಿಡಿಸಿ ನಾನು ಅದರದ್ದೊಂದು ಪಲ್ಯ ಮಾಡಿಕೊಂಡೆ.
ಹಾಗೆ ಚಟ್ನಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಹೆಣ್ಮಕ್ಳದ್ದು ಅದೇ ಕೆಲಸ ಅಲ್ವಾ, ಯಾವುದು ಏನು ವಿಶೇಷತೆ ಏನಿರೋದಿಲ್ಲ. ನಾರ್ಮಲಾಗಿ ನಾವು ಕೆಲಸ ಮಾಡ್ಕೊತಾನೆ ಇನ್ನುಳಿದ ಬಾಕಿ ಕೆಲಸಗಳನ್ನು ಮುಗಿಸ್ಕೊಂಡು ಬಿಡಬೇಕು. ಯಾವಾಗಲೂ ಮಾಡ್ಕೊಳ್ಳೋದ್ಕಿಂತ ಹಬ್ಬಗಳು ನಮ್ಮ ದೇವ್ರ ವಾರಗಳ ದಿನ ನಾವು ಇವೆಲ್ಲ ಮಾಡಿಕೊಂಡ್ರೆ ಮಡಿ ಅನ್ನಂಗಿರುತ್ತೆ. ಮನೆಯೆಲ್ಲ ಸ್ವಲ್ಪ ಗೋಮಯ ಮಾಡಿಕೊಂಡು ಎಲ್ಲ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತಲೂ ಕೂಡ ನಮಗೆ. ಹಾಗೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನಕ್ಕೆ ಹೋದೆ. ಅವರೆಲ್ಲ ಅವ್ರವ್ರ ಕೆಲಸ ಎಲ್ಲ ಮುಗಿಸ್ತಾಯಿದ್ರು. ಕೆಲವರು ನೆಲ ಒರ್ಸೋಕ್ಕೆ ಹೆಲ್ಪ್ ಮಾಡಿಕೊಟ್ರು. ಫಸ್ಟ್ ಅವ್ರವ್ರ ರೂಮೆಲ್ಲ ಅವ್ರು ನೀಟ್ ಮಾಡ್ಕೊಂಡು ಅವ್ರ ಕೆಲಸ ನೀಟಾಗಿ ಟೈಮ್ ಸರಿಯಾಗಿ ಮಾಡಿಕೊಂಡ್ರೆ ಸಾಕು ಅನಿಸ್ಬಿಡುತ್ತೆ ಒಂದೊಂದು ಸರ್ತಿ ಹೇಳಿಸ್ಕೊಳ್ದಂಗೆ. ಹಾಗೆ ನಾನು ಸ್ನಾನ ಮುಗಿಸಿ ದೇವ್ರುಗಳ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯವ್ರಿಗಾಗಲೇ ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಯಾಕಂದರೆ ತಡವಾಗಿಬಿಡುತ್ತೆ ಅವ್ರಿಗೆ. ನಮ್ಮ ಕೆಲಸದ ಜೊತೆಗೆ ಅವ್ರಿಗೆ ಒತ್ತಡ ಹಾಕೋಂಗಿರಲ್ಲ. ಏಕೆಂದರೆ ನಮ್ಮದು ಓನ್ ಬಿಸ್ನೆಸ್ ಆಗಿರೋದ್ರಿಂದ ಟೈಮ್ ಸರಿಯಾಗಿ ಹೋಗಿ ಶಾಪನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಬಾರಿ ಅವರೇ ಮಾಡಿಬಿಡ್ತಾರೆ ಪೂಜೆನ. ನಾನು ಸ್ವಲ್ಪ ರಿಸ್ಕಿ ಅಡುಗೆಗಳು ಏನಾದರೂ ಇತ್ತಂದರೆ, ಭಾಳ ಏನಾದರೂ ಕೆಲಸಗಳೆಲ್ಲ ಇತ್ತು ಅಂದರೆ ನನ್ನೇನು ಕಾಯೋದಿಲ್ಲ ಅವರು. ವಾರದ ಪೂಜೆ ಎಲ್ಲ ಅವರೇ ಮಾಡ್ಕೊಂಬಿಡ್ತಾರೆ. ಅವರೇ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ದಿನ ನಾನು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅವರೆಲ್ಲ ಬೇರೆ ಬಾಕಿ ಕೆಲಸಗಳನ್ನೆಲ್ಲ ಕೂಡ ಮಾಡಿಕೊಂಡ್ರು. ಹಾಗೆಯೇ ಪ್ರತಿ ದಿನದ ರೊಟೀನ್ ಇದೇ ಇರುತ್ತೆ ಎಲ್ಲ ಕೆಲಸಗಳು. ಅಂದರೆ ವಾರದ ದಿವಸ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡ್ರೆ ನಮಗೆ ಬೇಗನೂ ಪೂಜೆ ಆಗುತ್ತೆ. ನಾವು ಎಲ್ಲರ ಜೊತೆಗೆ ಟೈಮ್ ಸರಿಯಾಗಿ ತಿಂಡಿನೂ ಕೂಡ ತಿನ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಹೆಲ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ಪೂಜೆನ ಮಾಡ್ಕೊತೀವಿ. ಹಾಗೆಯೇ ನಮ್ಮದು ಕೂಡ ಇವತ್ತಿನ ದಿನದ ಸೋಮವಾರದ ಪೂಜೆ ತುಂಬಾ ಚೆನ್ನಾಗೂ ಕೂಡ ಆಯಿತು. ಮತ್ತು ನಾನು ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಕೂಡ ನಾನು ಹೋಗಬೇಕಾಗಿತ್ತು ಶಾಪಿಗೆ. ಸ್ವಲ್ಪ ಹೊರಗೆಲ್ಲ ಕೆಲಸ ಇತ್ತು ನನಗೂ ಕೂಡ. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು ಮಾಡೋರಿಗೆ ತುಂಬ ಕೆಲಸ ಯಾವತ್ತೂ ಇರುತ್ತೆ. ಹುಡ್ಕೊಂಡು ಮಾಡೋರಿಗೆ ಇದ್ದೇ ಇರುತ್ತೆ. ಎಲ್ಲ ನಾವೇ ಓನಾಗಿ ಮಾಡ್ಕೊಳ್ಳೋದ್ರಿಂದ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು. ತಿಂಗಳು ಪ್ರಿಪ್ರೇಷನ್ ಏನೇನು ಬೇಕು ಐಟಮ್ಸು ಮನೆಗೆ ಅದು ಇದು ಎಲ್ಲ ನೋಡಿಕೊಂಡು ಅವನ್ನೆಲ್ಲನೂ ಸರಿದೂಗಿಸ್ಕೊಂಡು ಅವನ್ನೆಲ್ಲ ಸ್ಟೋರ್ ಮಾಡ್ಕೋಬೇಕು. ಇದೆಲ್ಲ ಇರುತ್ತಲ್ವ. ಹಾಗಾಗಿ ಅವತ್ತಿನ ದಿವಸ ನಾನು ಮಾಡೋಣ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. 9:30 ಆಗಿಬಿಟ್ಟಿತ್ತು. ಮನೆಯವ್ರಿಗೆ ಫಸ್ಟು ತಿಂಡಿ ಕೊಡೋಣ ಅಂತ ಹೇಳ್ಬಿಟ್ಟು ತಿಂಡಿಗೆಲ್ಲನ ಕಾಯೋದಕ್ಕೆ ಇಟ್ಬಿಟ್ಟು ನಾನು ಚಟ್ನಿ ಪಲ್ಯ ಎಲ್ಲನೂ ತಟ್ಟೆಗೆ ಹಾಕಿ ನಂತರ ದೋಸೆಗೆ ಇಟ್ಕೊಂಡೆ. ಅವ್ರಿಗೆ ಫಸ್ಟ್ ಕಳಿಸಿ ಆಮೇಲೆ ನಾವು ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿ. ಹಾಗೆ ದೋಸೆ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಚಟ್ನಿನೂ ಕೂಡ ಸಖತ್ತಾಗಿ ಆಗಿತ್ತು. ಪಂಪ್ಕಿನ್ ಸೀಡ್ಸು ಆಮೇಲೆ ಸೌತೆ ಬೀಜದ ಸೀಡ್ಸು ಇದೆಲ್ಲನೂ ನಾನು ರಾತ್ರಿಯೇ ಸೋಕ್ ಮಾಡಿ ನಂತರ ಮೆಣಸಿನ್ಕಾಯಿ ಜೊತೆಗೆ ಅದನ್ನು ಫ್ರೈ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆ ಕಾಯಿ ಎಲ್ಲ ಹಾಕಿದ್ನಲ್ವ, ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವೀಟಿಯಾಗಿ ತುಂಬ ರಿಚ್ಚಾಗಿತ್ತು ಅಂತ ಹೇಳ್ಬೋದು. ಚಟ್ನಿ ತುಂಬಾ ಚೆನ್ನಾಗಿ ಬಂದಿತ್ತು ಕೂಡ. ದೋಸೆನೂ ಹಾಗೆಯೇ ಚೆನ್ನಾಗಿ ಬಂದಿತ್ತು. ಶೀತದಲ್ಲಿ ಹಿಟ್ಟುಗಳು ಚೆನ್ನಾಗಿ ಬೆಳೆಯಲ್ಲ ಅಂತಲೂ ಹೇಳ್ತಾರೆ ಕೆಲವೊಬ್ಬರು. ಏನಿಲ್ಲ, ಅದನ್ನು ರುಬ್ಬಿಟ್ಟು ನಾವು ಕೆಳಗಡೆ ಒಂದು ತಳಕ್ಕೆ ಒಂದು ತಟ್ಟೆ ಅಥವಾ ಒಂದು ಬಟ್ಟೆ ಮೇಲೆ ಪಾತ್ರೆನ ಇಟ್ಟು ಮೇಲೆ ಒಂದು ತಟ್ಟೆನ ಮುಚ್ಚಿ ಅದಕ್ಕೆ ಬಿಗಿಯಾಗಿ ಗಾಳಿ ಹೋಗದೇ ಇರೋ ರೀತಿ ಒಂದೇನಾದರೂ ಟೈಟಾಗಿ ಕೂತ್ಕೊಳ್ಳೋಂಗೆ ವೆಯ್ಟಾಗಿರೋದು ಇಟ್ಬಿಟ್ರೆ ಹಿಟ್ಟು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ತುಂಬ ಹೊತ್ತು ನೆನೆಹಾಕ್ಲೂಬಾರ್ದು. ಅದನ್ನು ಮಧ್ಯಾಹ್ನದಂಗೆ ನೆನೆಹಾಕಿ 7 ಗಂಟೆ ಮೇಲೆ ರುಬ್ಕೊಂಡ್ಬಿಡಬೇಕು. ಹಾಗಾದರೆ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಭಾಳ ಹೊತ್ತು ನೆನೆಹಾಕ್ಬಿಟ್ರೆ ಹಿಟ್ಟು ಹುಳಿ ಬಂದುಬಿಡುತ್ತೆ. ದೋಸೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ದೋಸೆನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹೊಟ್ಟೆನೂ ತುಂಬಾ ಹಶ್ವಾಗಿತ್ತು ಎಲ್ರಿಗೂ. ಹಾಗೆ ಎಲ್ರೂ ದೋಸೆನ ಎಷ್ಟು ಬೇಕೋ ಅಷ್ಟು ಅವ್ರು ಎಷ್ಟು ತಿಂತಾರೋ ಅಷ್ಟು ದೋಸೆನ ಹಾಕ್ಕೊಂಡು ಎಲ್ಲರೂ ಕೂಡ ತಿನ್ನೋಕ್ಕೆ ಕೂತ್ಕೊಂಡ್ವಿ. ಹಾಗೆಯೇ ಹಶ್ವಾಗಿ ತಿಂದ್ರೂ ಕೂಡ ಇದು ದೋಸೆ ತುಂಬ ಡೇಂಜರಸ್ಸು. ಟೈಮ್ ಸರಿಯಾಗಿಯೇ ತಿನ್ನಬೇಕು ದೋಸೆನ. ನಾನು ದೋಸೆ ಮಾಡೋದೇ ಕಮ್ಮಿ. ಮಕ್ಕಳು ಬಂದಾಗ ಕೇಳ್ತಾರಲ್ವ, ಆವಾಗ ನಾನು ದೋಸೆ ಪಡ್ಡು ಚಟ್ನಿ ಮಾಡ್ತೀನಿ. ಅದೆಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋದ್ವಿ. ಸಂಜೆ ಇನ್ನೇನು ಮನೆಗೆ ಹೋಗೋಣ ಅಂದಾಗ ಮನೆಯವರು ಒಂದು ಟೀ ಕಾಫಿ ಇಲ್ಲೇ ತರಿಸ್ತೀನಿ ಕುಡಿಯೋಣ ತಾಳು ಅಂತೇಳಿ ನಮ್ಮ ಹುಡುಗ ಹೋಗಿ ತೊಗೊಂಡು ಬಂದ. ಹಾಗೆ ಒಂದೊಂದು ಬನ್ನೂ ಕೂಡ ತೊಗೊಂಬಂದ ಜೊತೆಗೆ.
ಎಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿ ಹೋದರೆ ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ, ಏನಾದರೂ ಕೆಲಸ ಅಂತೂ ಇದ್ದೇ ಇರುತ್ತೆ. ಹಂಗಾಗಿ ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ನಾನು ಮಗಳೂ ಬಂದಿದ್ಲು ನನ್ನ ಜೊತೆಗೆ. ಹಾಗೆಯೇ ಬಂದು ಒಂದು ಸ್ನ್ಯಾಕ್ಸ್ ಥರ ರೆಡಿ ಮಾಡೋಣ, ಅವಳು ಕೂಡ ಹೋಗ್ಬೇಕಾದ್ರೆ ತಗೊಂಡೋಗ್ತಾಳೆ, ಆಮೇಲೆ ಮಗಂಗೂ ಯೂಸ್ ಆಗುತ್ತೆ. ಚಳಿ ಅಲ್ವಾ, ಬರೀ ಕೊಂಡ್ಕೊಂಡದೇ ತಿಂದರೆ ನಾವು ಬರೋದನ್ನು ಮರೆತುಬಿಡ್ತೀವಿ. ಹಿಂಗೆ ಮಾಡ್ಕೊತ ಇದ್ದರೆ ಅವಾಗವಾಗ ಚೆನ್ನಾಗಿ ಅಂತ ಮಾಡಿ ಎತ್ತಿಟ್ಟು ನೆಕ್ಸ್ಟು 9 ಗಂಟೆ ಆಗಿಬಿಡ್ತು. ಮನೆಯವ್ರು 9:30ಗೆ ಬಂದುಬಿಡ್ತಾರೆ. ಹಂಗಾಗಿ ಮುದ್ದೆಗೆಲ್ಲ ಹೆಸರನ್ನ ಇಟ್ಟು ನಾನು ಮುದ್ದೆನ ರೆಡಿ ಮಾಡ್ತಾಯಿದ್ದೀನಿ. ಮುದ್ದೆ ಮಾಡಿಕೊಂಡು ಊಟ ಮಾಡಿ ಇವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ, ಸ್ವಲ್ಪ ರೆಸ್ಟ್ ಮಾಡೋಣ. ಆಗೋದೇ ಇಲ್ಲ, ಅಂದ್ಕೊತೀವಿ ಆರಾಮಾಗಿರ್ತಾರೆ ಎಲ್ಲ ಮನೇಲಿ ಟೌನಲ್ಲಿ ಅಂತ. ಏನಾದರೂ ಸ್ವಂತ ಏನಾದರೂ ಬಿಸ್ನೆಸ್ಗಳು ಅಂಥವು ಏನಾರು ಇದ್ದು ನಾವು ಮನೆಯಲ್ಲೇ ಒಬ್ಬರೇ ಮಾಡ್ಕೊಳ್ಳೋರಾದರೆ ಎಷ್ಟು ಹುಡುಕೊಂಡು ಮಾಡಿರೋ ಕೆಲಸ ಅಂತೂ ಹುಡುಕೊಂಡು ನಮ್ಮನ್ನು ಬರ್ತಾನೆ ಇರುತ್ತೆ. ಕೆಲಸಕ್ಕಂತೂ ಕೊರತೆನೇ ಇರೋದಿಲ್ಲ, ಹಂಗಾಗ್ಬಿಡುತ್ತೆ. ಬೆಳಗ್ಗೆ ಒಂದು ಸರಿ ಎದ್ದರೆ ಮುಗೀತು. ಯಾವತ್ತೋ ಒಂದು ದಿವಸ ನಮಗೆ ಮಧ್ಯಾಹ್ನ ರೆಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಕಾರಣ ಎಲ್ಲನೂ ನಾವೇ ಮಾಡ್ಕೊತೀವಿ, ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದನ್ನು ನಮಗೆ ಯಾವುದೇ ರೀತಿಯ ಟೈಮು ಸಿಗೋದಿಲ್ಲ. ಹುಡುಕೊಂಡು ನಾವೇ ಕೆಲಸಕ್ಕೆ ಹೋಗಬೇಕು ಅನಿಸುತ್ತೆ. ಕೂತ್ಕೊಂಡ್ರೂ ಸಮಾಧಾನ ಇರಲ್ಲ, ಅದು ಮಾಡ್ಕೋಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಾವು ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡು ಊಟ ಮಾಡಿದ್ವಿ. ಊಟದ ಟೇಬಲ್ ಸುಮ್ಮನೆ ಮಾಡಿಸಿದ್ದೀವಿ ಅಷ್ಟೇ. ಮನೆಯವರು ನ್ಯೂಸ್ ಇಷ್ಟ, ನಾನೊಬ್ಬಳೇ ಕೂತ್ಕೊಂಡು ಅಲ್ಲಿ ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಜೊತೆಗೆ ಕೂತ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡ್ಬಿಡ್ತೀವಿ. ಮುಗಿಸ್ಕೊಂಡು ನೈಟೇ ಆಲ್ಮೋಸ್ಟ್ ಕೆಲಸ 99% ಕೆಲಸನ ನಾನು ನೈಟೇ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆ ಒಬ್ಬಳೇ ಆಗಿಬಿಡ್ತೀನಲ್ವ, ಹಾಗಾಗಿ ಕೆಲಸ ಮಾಡ್ಕೊಳಕ್ಕಾಗೋದೇ ಇಲ್ಲ. ಹೋಗೋ ಟೈಮಿಗೆ ಪೂಜೆ ಪುನಸ್ಕಾರ ಮತ್ತು ಎಲ್ಲ ಕ್ಲೀನಿಂಗು ಅಂದರೆ ಭಾಳ ಕಷ್ಟ ಆಗುತ್ತೆ. ಇದೆಲ್ಲ ನೈಟೇ ನಾವು ನೀಟ್ ಮಾಡಿ ಇಟ್ಕೊಂಡ್ರೆ ಗಂಡು ಮಕ್ಳು ಹೋಗೋ ಅಷ್ಟೊತ್ತಿಗೆ ಪೂಜೆ ಸ್ನಾನ ಎಲ್ಲನೂ ಮುಗಿಸ್ಕೋಬೋದು ಅಂಥೇಳಿ ನಾನು ಆದಷ್ಟು ರಾತ್ರಿಯೇ ಎಲ್ಲನೂ ಕೆಲಸನ ಮಾಡ್ಕೊಂಬಿಡ್ತೀನಿ. ಏನು ನಾಳೆಗೆ ಬೇಕು ಅಂತಲೋ ಒಂದು ಯೋಚನೆ ಮಾಡಿ ಫಿಕ್ಸ್ ಆಗ್ತೀನಿ, ಇಂಥದ್ದು ಮಾಡಬೇಕು ನಾಳೆ ನಾನು ಅಂಥೇಳಿ. ಹಾಗಾಗಿ ನಾಳೆನೂ ಕೂಡ ಸ್ಪೆಷಲ್ ಡೇ ಇದೆ, ಹಾಗಾಗಿ ಬೇಗನೆ ಎದ್ದಾಳಬೇಕು. ಹಾಗಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗೆ ಹಾಲಿಗೆ ಹೆಪ್ಪಾಕಿ ಮೊಸರೆಲ್ಲ ಮಿಕ್ಕಿರೋದನ್ನೆಲ್ಲ ಫ್ರಿಜ್ಜಿಗಿಟ್ಟು ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ 10:30ನೇ ಆಗೋಗಿರುತ್ತೆ. ಇದೆಲ್ಲ ಕೆಲಸ ಮಾಡಿ ನೀಟಾಗೆಲ್ಲ ಆಯಾ ಜಾಗಕ್ಕಿಟ್ಟು ನಾನು ಮಲಗಿದಾಗ 10:30 ಆಗಿತ್ತು. ಇವತ್ತಾಗಿತ್ತು ನನ್ನ ಈ ದಿನದ ವ್ಲಾಗ್ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್.